ಕೆಲ ಭಾಗದಲ್ಲಿ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ. ಬಟ್ ನಮ್ಮ ಭಾರತದ ಕೆಲವು ಕಡೆಗಳಲ್ಲಿ ವಿಭಿನ್ನ ಚಿತ್ರಣ ಕಂಡು ಬರ್ತಾ ಇದೆ. ಹತ್ಯೆಯನ್ನ ಖಂಡಿಸಿ ಕಾಶ್ಮೀರದಲ್ಲಿ ಪ್ರತಿಭಟನೆ. ಅಮೆರಿಕ ಮಾಡಿ ತಪ್ಪು ಅಂತ ಕಾಶ್ಮೀರದಲ್ಲಿ ಪ್ರತಿಭಟನೆಗಳಾಗ್ತಾ ಇರೋದ್ರ ಮಾಹಿತಿ ಸಿಗ್ತಾ ಇದೆ. ಕಾರ್ಗಿಲ್ ಮತ್ತು ಕಾಶ್ಮೀರದ ಕೆಲ ಭಾಗದಲ್ಲಿ ಈ ಪ್ರತಿಭಟನೆಯಲ್ಲಿ ಮುಸ್ಲಿಂ ಯುವಕರು ಪಾಲ್ಗೊಂಡಿದ್ದಾರೆ. ನೂರಾರು ಯುವಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಪ್ರೊಟೆಸ್ಟು ಮುಸ್ಲಿಂ ನಾಯಕರು, ಬೇರೆ ಬೇರೆ ದೇಶದ ಮುಸ್ಲಿಂ ನಾಯಕರು ಸತ್ತಾಗ ಇದು ಫಸ್ಟ್ ಟೈಮ್ ಅಲ್ಲ ಇಂಡಿಯಾದಲ್ಲಿ ಆಗ್ತಾ ಇರೋದು. ಹಿಂದೆ ಈ ಸದ್ದಾಂ ಹುಸೇನ್ ಅಂತ ನಾನು ನಿಮ್ಗೆ ಆಗಲೇ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಸದ್ದಾಂ ಹುಸೇನನ್ನು ಅಲ್ಲಿ ಹ್ಯಾಂಗ್ ಮಾಡಿದ್ರು ಅಂತ, ಸಂಬಂಧವೇ ಇಲ್ಲದೆ ದೇಶದಲ್ಲಿ ಹ್ಯಾಂಗ್ ಮಾಡಿದ್ರು ಅಂತ ನಮ್ಮ BMTC ಬಸ್ಸಿಗೆ ಕಲ್ಲು ಹೊಡೆದಿದ್ರು ಶಿವಾಜಿನಗರದಲ್ಲಿ. ಸೊ ಇದೇನು ಆಶ್ಚರ್ಯ ಅನಿಸ್ತಿಲ್ಲ ನನಗೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಒಬ್ಬ ನಾಯಕ, ಆತ ಕೆಲವರ ಪಾಲಿಗೆ ಹೀರೋ, ಕೆಲವರ ಪಾಲಿಗೆ ದಿ ಗ್ರೇಟೆಸ್ಟ್ ವಿಲನ್ ಅನ್ನೋ ರೀತಿಯಲ್ಲಿ ಇಂಡಿಯಾದಲ್ಲಿ ಯಾವ ರೀತಿಯಲ್ಲಿ ಇದನ್ನು ವಿರೋಧಿಸ್ತಾ ಇದ್ದಾರೆ. ಆಮೇಲೆ ಶಿಯಾ ಮುಸ್ಲಿಮರು ಹೆಚ್ಚಿರೋ ಭಾಗದಲ್ಲಿ ಏನೇನು ಮಾತುಗಳು ಕೇಳಿ ಬರ್ತಾ ಇದೆ? ಅಂದರೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಇರಾನ್ ಅಂತನಾ ಅಥವಾ ಜಸ್ಟ್ ಪ್ರತಿಭಟನೆನಾ? ಹೇಗಿದೆ ಸಿಚುವೇಶನ್? ನೋಡಿ, ಖಮೇನಿ ಸಾವಿಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಜಾಗತಿಕ ಮಟ್ಟದಲ್ಲೂ ಕೂಡ ಇದಕ್ಕೆ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಜನರು ಖಮೇನಿ ಸಾವಿಗೆ ಇರಾನ್ನಲ್ಲಿರುವಂಥ ಭಾಗಶಃ ಜನರು ಖುಷಿಯನ್ನು ವ್ಯಕ್ತಪಡಿಸಿದರೆ, ಇನ್ನು ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿರುವಂತಹ ದೇಶಗಳಲ್ಲೂ ಕೂಡ ಕೆಲವು ಮುಸ್ಲಿಂ ವರ್ಗದ ಜನರು ಕೂಡ ಈ ಒಂದು ಸಾವಿಗೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅಮೆರಿಕದ ನಡೆಯನ್ನು ಖಂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಪ್ರತಿಭಟನೆಗಳು ಕಂಡು ಬರ್ತಾ ಇರುವಂಥದ್ದು. ಇವತ್ತು ಶ್ರೀನಗರದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಪ್ರತಿಭಟನೆಗಳು ನಡೆದಿದ್ದಾವೆ. ಅಮೆರಿಕದ ನಡೆಯನ್ನು ಖಂಡಿಸಿ ಮತ್ತು ಈ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಮತ್ತು ಖಮೇನಿ ಹತ್ಯೆ ಸಮರ್ಥನೀಯ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನಾಕಾರರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದು ಒಂದು ಭಾಗ. ಆದರೆ ಇರಾನ್ನಲ್ಲೇ ದೊಡ್ಡ ಪ್ರಮಾಣದಲ್ಲಿ ಜನರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ರಿ. ಹಿಜಾಬ್ ವಿಚಾರ ಸೇರಿದಂತೆ ಕಟ್ಟರ್ ಇಸ್ಲಾಂವಾದವನ್ನ ಹೇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ್ಗೆ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ನಡೆದಿದ್ವು. ಈ ಹಿಂದೆ ಇರಾನ್ನಲ್ಲಿರುವಂತಹ ಮಹಿಳೆಯರು ಹಿಜಾಬ್ಗೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನೇ ರೂಪಿಸಿದ್ರು, ಅಭಿಯಾನವನ್ನು ರೂಪಿಸಿದ್ರು. ಈ ಸಂದರ್ಭದಲ್ಲಿ ಏನು ಖಮೇನಿ ಸರ್ಕಾರ ವರ್ಸಸ್ ಮಹಿಳೆಯರು ಅನ್ನುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ಸೊ ಈಗ ಅವರ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ವಿಶೇಷವಾಗಿ ಅಲ್ಲಿರುವಂತಹ ಯುವತಿಯರು ಹೆಚ್ಚು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಅಲ್ಲಲ್ಲೇ ಒಂದಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದ್ರು ಕೂಡ ಯುವ ಸಮುದಾಯ ಏನಿತ್ತು ಆ ಯುವ ಸಮುದಾಯದಲ್ಲಿ ದೊಡ್ಡ ಸಂಭ್ರಮಾಚರಣೆ ಅಥವಾ ಖುಷಿ ಕಂಡು ಬರ್ತಾ ಇದೆ. ಮಮತಾ, ರೈಟ್. ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ. ಆಯತುಲ್ಲಾ ಖಮೇನಿಯ USP ಏನಾಗಿತ್ತಂತ ಹೇಳಿದ್ರೆ ಕಟ್ಟರ್ ಮುಸ್ಲಿಂ ವಾದ, ಅಂದ್ರೆ ಮೂಲಭೂತವಾದ ಎಲ್ಲಾ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಬೇಕು ಅಂತ ಆತನ ಐಡಿಯಾಲಜಿ ಇತ್ತು. ಬಟ್ ಅದು ಫೇಲ್ ಆಗಿರೋಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಸಂಭ್ರಮ ನೋಡ್ತಾ ಇದ್ರೆ ಜನ ಅದನ್ನು ರಿಸೀವಿಂಗ್ ಎಂಡಲ್ಲಿ ತಗೊಳಕ್ ರೆಡಿ ಇಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ ವಿರಾಮದ ನಂತರ.